ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಾ? 11:15 ಆಗಿದೆ ಟೈಮು. ನೀವು ನೋಡ್ತಾ ಇರ್ಬೋದು. ಅಡಿಕೆಯಲ್ಲಿ ನಮಗೆ ಕೊಡ್ತೀರಾ ಸ್ವಲ್ಪ? ಹೋದ್ರು ಅವ್ರು ಆ ಕಡೆ ನೋಡಿ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಸೈಕ್ ಆಗಿರುತ್ತೆ ಗಾಯ್ಸ್. ಈ ಚಳಿಲಿ ಟೀ ಕುಡ್ತಾ ಇದ್ರೆ ಒಂಥರ ಸೈಕ್ ಆಯ್ತು. ಆಮೇಲೆ ಪೀಸ್ ಆಗಿ ಒಂದು ಎಳ್ನೀರು ಕುಡಿದು ಇವಾಗ ಡ್ಯೂಟಿ ಹೋಗ್ತೀನಿ. ಇವಾಗ ಪೀಸ್ ಆಗಿ ಬಿಡೋಣ ಅಣ್ಣ. ಜೋಡಿ ಬೇಡ, ಒಂದೇ ಸಾಕು. 40 ಗಂಜ ನೀರು 40. ಇದು ನೀರು ಕೊಡಿ. ಗಂಜಿ ನೀವು ವ್ಯಾಪಾರ ಮಾಡ್ತೀರಾ ಇಲ್ಲೇ? ಒಂದು 40 ಜೋಡಿ 70 ಸ್ಟಾಕ್ ಕೊಡಿ. ಸ್ಟಾಕ್ ಡೈಲಿ ಹಾಸ್ತಾರಾ? ಡೈಲಿ ಅಂದ್ರೆ 2 ದಿನಕ್ಕೆ ಒಂದ್ಸಲಿ. ಒಂದಿನ ಕೊಯ್ತೀವಿ, ಒಂದಿನ ಕಡಿತೀವಿ. ನೀವೇನಾದ್ರೂ ಶಿವಮೊಗ್ಗದಿಂದ ಬ್ಲಾಗ್ ನೋಡ್ತಾ ಇದ್ರೆ ಇದು ಯಾವ ಸರ್ಕಲ್ ಅಂತ ಕಮೆಂಟ್ ಹಾಕಿ ನೋಡೋಣ. ಹಿಂಗೆ ಡೈರೆಕ್ಟ್ ಹೋದ್ರೆ ಒಂದು ಹಾಸ್ಪಿಟ್ಲ್ ಬರುತ್ತೆ. ಯಾವ್ದು ಹಾಸ್ಪಿಟ್ಲ್ ಅಂತ ಹೆಸರು ಹಾಕಿ ಸಾಕಷ್ಟೇ. 100 ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಫ್ರೆಂಡ್ಸ್ ನಮಸ್ಕಾರ. ನಾನಿವಾಗ ಡ್ಯೂಟಿ ಮುಗಿಸ್ಕೊಂಡು, ಡ್ಯೂಟಿ ನಂದು ಆ್ಯಕ್ಚುಲಿ 10 ಗಂಟೆಗೆ ಬಿಡೋದು. ಬಟ್ ಏನಪ್ಪ ಅಂತಂದರೆ ನಾನಿವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಾ? 11:15 ಆಗಿದೆ ಟೈಮು. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಒಂಥರ ಸೈಕ್ ಅಂತಾನೆ ಹೇಳ್ಬೋದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೈಕ್ ಅಂದರೆ ಸಿಕ್ಕಾಪಟ್ಟೆ ಸೇಫ್ಟಿ ಇರುತ್ತೆ. ಬಟ್ ಜನ ಮಾತ್ರ ಸಿಕ್ಕಾಪಟ್ಟೆ ಇರ್ತಾರೆ. ಲಾಂಗ್ ಡ್ರೈವ್ ಹೋಗೋರೆಲ್ಲ ನೋಡಿ, ತುಂಬ ದೂರ ಹೋಗೋರು. ಬಸ್ ಎಲ್ಲ ಅಲ್ಲಿ ನೋಡಿ, ಆ ಕಡೆ ಎಲ್ಲ ಬಸ್ ನಿಂತ್ಕೊಂಡಿದ್ದಾವೆ. ಜನ ಇಲ್ಲೆಲ್ಲ ನೋಡಿ ಯಾವ ಥರ ನಿಂತ್ಕೊಂಡಿದ್ದಾರೆ. ಇಲ್ಲೆಲ್ಲ ಕಾರೆಲ್ಲ ನಿಂತಿದ್ದಾವಲ್ಲ, ಅದು ತುಂಬ ಇವಾಗ ಬೇರೆ ಕಡೆ ಲಾಂಗ್ ಹೋಗೋರಿಗೆ ಬಂದು ಇಲ್ಲಿ ಅಂದರೆ ಬಿಟ್ಟು ಹೋಗಕ್ಕೆ ಬಂದಿರೋ ಕಾರ್ಗಳು. ಓಕೆನಾ? ಹೋಗಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳೋಕ್ಕೆ ಬಿಟ್ಟು ಹೋಗಕ್ಕೆ ಬಂದಿರೋವು. ಅಲ್ಲಿ ನೋಡಿ ಆಲ್ರೆಡಿ ಅಂಗಡಿ ಅದು ಕ್ಲೋಸ್ ಆಗಿದೆ, ಹಂಗೆ ಹಾಕ್ಕೊಂಡಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಓಪನ್ ಇರ್ತವೆ ಅಂಗಡಿ. ಇಲ್ಲಿ ಕೂಡ ಟೀ ಅಂಗಡಿ ಓಪನ್ ಇರುತ್ತೆ ನೈಟೆಲ್ಲ. ತೊಗೊಂಡ್ರಿ ನೈಟೆಲ್ಲ ಓಪನ್ ಇರುತ್ತೆ ಇಲ್ಲಿ ಅಂಗಡಿ. ಯಾಕಂತಂದ್ರೆ ನಾನು ಒಂದು ಟೈಮು 2 ಗಂಟೆಗೆ ಮುಂದೆ ಇಲ್ಲಿ ಟೀ ಕುಡಿದಿದ್ದೆ ನೈಟು. ನಿನ್ನೆ ನ್ಯೂ ಇಯರಿಗಿದ್ದಾಗ ನಾನು 2 ಗಂಟೆಗೆ ಒಂದು ಟೀ ಕುಡಿದಿದ್ದೆ. ಓಕೆ ಬನ್ನಿ ಪೀಸ್ ತಗೊಂಡು ಟೀ ಕುಡಿಯೋಣ ಇವಾಗ. ಬ್ರೋ ಟೀ ಎಷ್ಟು? 1 ಕೊಡಿ. ಬಿಲ್ಲಿಂಗ ಫಸ್ಟು. ಸೈಕ್ ಆಗಿರುತ್ತೆ ಗಾಯ್ಸ್. ಈ ಚಳಿಲಿ ಟೀ ಕುಡಿತಾ ಇದ್ರೆ ಒಂಥರ ಸೈಕ್ ಆಯ್ತು. ಆಮೇಲೆ ನೋಡಿ KSRTC ಬಸ್ಸು. ನನ್ನ ಹೆಲ್ಮೆಟ್. ಜನ ಅಲ್ಲೆಲ್ಲ ಮಲಗಿದ್ದಾರೆ ನೋಡಿ ಒಳಗಡೆ. ನೋಡಿ ಮಲಗಕ್ಕೆ ಏನು ದುಡ್ಡು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ರೂಮ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಷ್ಟು ಫ್ರೀ ಆಗಿದೆ, ಎಷ್ಟು ಸೇಫ್ ಆಗಿದೆ ಅಂತ ನೀವು ನೋಡ್ಬೋದು. ತುಂಬ ಜನ ಇಲ್ಲಿ ನೋಡಿ ಎಷ್ಟು ಪೀಸಾಗಿ ಮಲಗಿದ್ದಾರೆ. ಅಂದರೆ ಇವಾಗ ಯಾವುದು ಬಸ್ ಇರೋಂಗಿಲ್ಲ, ಹಂಗಾಗಿ ಇಷ್ಟು ಪೀಸಾಗಿ ಮಲಗಿದ್ದಾರೆ. ನೋಡಿದ್ರಲ್ವಾ? ತಾತ ಟೈಮ್ ಎಷ್ಟಾಗಿದೆ? ಟೈಮು ಗೊತ್ತಿಲ್ವಾ? ಅಡಿಕೆಯಲ್ಲಿ ನಮಗೆ ಕೊಡ್ತೀರಾ ಸ್ವಲ್ಪ? ಹೋದ್ರು ಅವ್ರು ಆ ಕಡೆ ನೋಡಿ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಡಿಕೆಲಿ ಕೊಡ್ತೀರಾ ನಮ್ಗೆ ಹಾಕೋವಾಗ? ಥಂಡಿ ಆಗ್ತದೆ ಅಡಿಕೆಲಿ ಕೊಡ್ತೀರಾ ಹಾಕೊಳಕ್ಕೆ? ಥಂಡಿ ಆಗ್ತಿದ್ಯಾ ತಾತ? ಎಲ್ಲಿಂದ ಬಂದಿರೋದು? ಹೊಸಕೋಟೆ. ಬೇರೆ ಕಡೆ ಹೋಗ್ತಿದ್ದೀರಾ? ಬಸ್ ಇಲ್ವಂತ ಇವಾಗ? ಎಷ್ಟೊತ್ತಿಗೆ ಹೇಳಿದಾರೆ ಬಸ್ಸು? 1:15 ಹೇಳಿದಾರಾ? ಒಬ್ಬರೇ ಬಂದಿರಾ? ಇಲ್ಲಿ ಆರಾಮಿರ್ಬೋದು ತಗೊಳ್ಳಿ, ಏನು ಸೇಫ್ಟಿ ಏನಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೇಫ್ಟಿ ಇದೆ. ಜನ ಎಲ್ಲ ಇರ್ತಾರಲ್ಲ, ಭಯನೂ ಆಗಲ್ಲ. ಆ ಕಡೆ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಜನ ಇರಲ್ಲ. ಆ ಕಡೆ ಬಸ್ ಸ್ಟ್ಯಾಂಡಲ್ಲಿ, ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಚಿಲ್ಲಾಗಿ ಅಡಿಕೆಲಿ ಹಾಕೊಂತ ಇದ್ದಾರೆ ಅವರು. ನಾನೇ ಸುಮ್ಮನೆ ಮಾತಾಡಿದೆ ನೋಡಿ, ಅಲ್ಲಿ ಜನ ಹೆಂಗೆ ಮುಕ್ಕರ್ತಾ ಇದ್ದಾರೆ ಬಸ್ಸಿಗೆ ಅಂತ. ಸೈಕಾಗಿದೆ ಮಾತ್ರ ನೋಡೋಕೆ. ಮಾತ್ರ ನಂಗೆ ನಿದ್ದೆ ಬರ್ತಾ, ರಿಯಲಿ ನಿದ್ದೆ ಬರ್ತಾಯಿಲ್ಲ. ಮನೆಗೆ ಹೋಗಿ ಮಲಗಿದೆ ಅಂದರೆ ರಿಯಲಿ ಎದ್ದೇಳೋದು ಮಾತ್ರ ಕಷ್ಟ ಇದೆ. ಮತ್ತು 9 ಗಂಟೆಗೆ ಡ್ಯೂಟಿ ಇದೆ ಮಾರ್ನಿಂಗು. ಕಷ್ಟ ಇದೆ ಎದ್ದೇಳೋದು. ಬಟ್ ಅಲಾರಾಮ್ ಇಟ್ಕೊಂಡೆ ಎದ್ದೇಳ್ಬೇಕು ನಾನು, ಇಲ್ಲ ಅಂದರೆ ಮುಗಿದ ಕತೆ. ನೋಡಿ ಹೋದ್ರು ಅವರು. ಇವಾಗ ಅವರು ಮಾತಾಡ್ತಾ ಇಲ್ಲ. ಅವ್ರಿಗೊಂಥರ ಯಾಕಂತಂದರೆ ಏನು ಒನ್ನೊಂದು ಪರ್ಸನ್ ಬಂದು ಸಡನ್ಲಿ ನೈಟ್ ಇತ್ವರ ಮಾತಾಡ್ಸಿದ್ರೆ ಭಯ ಆಗುತ್ತೆ. ಯಾರಿಗಾದ್ರೂ ಭಯ ಆಗುತ್ತೆ. ಯಾಕಂದರೆ ಶಿವಮೊಗ್ಗ ಹೊಸದಲ್ವಾ, ಅವರಿಗೆಲ್ಲ ಭಯ ಆಗೇ ಆಗುತ್ತೆ.
ಹಂಗಾಗಿ ಸ್ವಲ್ಪ ಹಂಗೆ ಸ್ವಲ್ಪ ಮಟ್ಟಿಗೆ ಮಾತಾಡಿದ್ರಷ್ಟೇ.